ಒಂದಲ್ಲ ಎರಡಲ್ಲ 9 ಮದುವೆಯಾದಂತಹ ಭೂಪ 9 ಜನ ಯುವತಿಯರ ಬಾಳಲ್ಲಿ ಕಿಲಾಡಿ ಚೆಲ್ಲಾಟವಾಡಿದ್ದಾನೆ. ಒಂದಲ್ಲ ಎರಡಲ್ಲ 9 ಮದುವೆಯಾದ ಭೂಪ 9 ಜನ ಯುವತಿಯರ ಬಾಳಲ್ಲಿ ಕಿಲಾಡಿ ಚೆಲ್ಲಾಟವಾಡಿದ್ದಾನೆ. ಕೊನೆಗೂ ಮ್ಯಾಟ್ರಿಮೋನಿ ಮನ್ಮಥ ಲಾಕ್ ಆಗಿದ್ದಾನೆ. ಮಂಗಳೂರು ಪೊಲೀಸರಿಂದ ವಂಚಕನ ಬಂಧನವಾಗಿದೆ. ಮದುವೆಯಾಗಿ ಲಕ್ಷ ಹಣ ಪಡೆದು ಎಸ್ಕೇಪ್ ಆಗ್ತಾ ಇದ್ದ ಈತ ಸುಶಾಂತ್ ಪೂಜಾರಿ ಎನ್ನುವಾತ ಮಹಾದೋಖವನ್ನ ಮಾಡಿದಂತಹ ಆಸಾಮಿ. ಮುಂಬೈ ಯುವತಿಯಿಂದ ಹೊರಬಿತ್ತು ರಹಸ್ಯ. ಯುವತಿಯಿಂದ 6.6 ಲಕ್ಷ ಹಣವನ್ನ ಪಡೆದಿದ್ದಂತಹ ಸುಶಾಂತ್ ಪೂಜಾರಿ ಎಸ್ಕೇಪ್ ಆಗಿದ್ದ. ಮಂಗಳೂರು ಕಾವೂರು ಠಾಣೆಗೆ ಸಂತ್ರಸ್ತೆ ದೂರನ್ನ ಕೂಡ ನೀಡಿದ್ದಾರೆ. ತನಿಖೆಯ ವೇಳೆ ಒಂದೊಂದೇ ರಹಸ್ಯಗಳು ಕೂಡ ಬಟಾಬೈಲಾಗಿರುವಂತದ್ದು. ಎಸ್ ನೋಡಿ, ಒಂದಲ್ಲ ಎರಡಲ್ಲ 9 ಮದುವೆ ಆಗಿರುವಂಥದ್ದು. ಮ್ಯಾಟ್ರಿಮೋನಿ ಇಂತಹ ಆ್ಯಪ್ಗಳಿಂದ ಎಲ್ಲರೂ ಕೂಡ ಹುಷಾರಾಗಿರಬೇಕು. ಯಾರೆಲ್ಲ ಮದುವೆ ಆಗಬೇಕು ಎನ್ನುವಂತಹ ನಿಟ್ಟಲ್ಲಿ ಮ್ಯಾಟ್ರಿಮೋನಿ ಆಗಿರ್ಬೋದು, ಕೆಲವೊಂದು ವೆಬ್ಸೈಟ್ಗಳಲ್ಲಾಗಿರ್ಬೋದು, ಬಯೋಡೇಟನ್ನ ಹಂಚ್ಕೊಳ್ತಾ ಇರ್ತಾರೆ. ಆ್ಯಪ್ಸ್ಗಳಲ್ಲಾಗಿರ್ಬೋದು, ಸಾಮಾಜಿಕ ಜಾಲತಾಣಗಳಲ್ಲಾಗಿರ್ಬೋದು, ಇನ್ನು ವಾಟ್ಸಪ್ ಗ್ರೂಪಲ್ಲಿ ಕೂಡ ಕೆಲವೊಂದು ಇಲ್ಲಿ ಹೆಣ್ಣು ಸಿಗುತ್ತೆ ಇಲ್ಲಿ ಗಂಡು ಸಿಗುತ್ತೆ ಎನ್ನುವಂತಹ ನಿಟ್ಟಿನಲ್ಲಿ ಯಾರ್ಯಾರೆಲ್ಲ ಸಾಮಾಜಿಕ ಜಾಲತಾಣದಲ್ಲಿ ಆಕ್ಟಿವ್ ಆಗಿರ್ತಾರ, ತಮ್ಮ ಬಯೋಡೇಟವನ್ನು ಹಾಕ್ತಾ ಇರ್ತೀರಾ, ಅವರೆಲ್ಲರೂ ಕೂಡ ನೋಡಲೇಬೇಕಾದಂತಹ ಸ್ಟೋರಿ ಇದು. ನೋಡಿ, ಒಂದಲ್ಲ ಎರಡಲ್ಲ 3 ಮದುವೆ ಆಗಿದ್ರು ಓಕೆ, ಆದರೆ 9 ಮದುವೆ ಆಗಿರ್ತಕ್ಕಂಥದ್ದು. 9 ಮದುವೆ ಆಗಿ 9 ಜನ ಯುವತಿಯರ ಬಾಳಲ್ಲಿ ಚೆಲ್ಲಾಟವಾಡಿರುವಂಥದ್ದು. ಇನ್ನು ಲಕ್ಷ ಹಣವನ್ನ ಕೂಡ ಎಸ್ಕೇಪ್ ಆಗಿದ್ದಾರೆ. ಸುಶಾಂತ್ ಹಿಸ್ಟ್ರಿ ನೋಡಿ ಪೊಲೀಸರೇ ದಂಗಾಗಿದ್ದಾರೆ, ಬೆಚ್ಚಿ ಬಿದ್ದಿದ್ದಾರೆ. ಮದುವೆಯಾಗಿ ಯುವತಿಯರಿಂದ ಹಣ ಪಡೆದು ನಾಪತ್ತೆಯಾಗಿರುವಂಥದ್ದು ಈತ. ಈವರೆಗೂ ಒಟ್ಟು 9 ಮಂದಿ ಯುವತಿಯರಿಗೆ ವಂಚನೆಯನ್ನ ಮಾಡಿದ್ದಾನೆ. ಮುಂಬೈನಲ್ಲಿ 2, ಬೆಂಗಳೂರಲ್ಲಿ 2 ದೋಖವನ್ನ ಮಾಡಿ, ಇನ್ನು ಉಡುಪಿಯಲ್ಲಿ 2 ಹಾಗೆ ಕಾರ್ಕಳದಲ್ಲಿ 1 ಮೋಸವನ್ನ ಮಾಡಿದ್ದಾನೆ. ಉಡುಪಿಯಲ್ಲಿ 2, ಕಾರ್ಕಳದಲ್ಲಿ 1 ಮೋಸವನ್ನ ಮಾಡಿ, ಇನ್ನ ಸುಶಾಂತ್ ಮಾವ ಅಂತ ಹೇಳಿ ನಂಬಿಸ್ತಿದ್ದಂತಹ ಭಾಸ್ಕರ್ ಅಳಿಯ ಮಾವ ಅಂತ ಹೇಳಿ ಯುವತಿಯರಿಗೆ ಮಹಾವಂಚನೆಯನ್ನ ಮಾಡ್ತಾ ಇದ್ರು ಇವರಿಬ್ರು ಕೂಡ. ಕೊನೆಗೂ ಕೂಡ ಸುಶಾಂತ್ ಮತ್ತು ಭಾಸ್ಕರ್ ಇವರಿಬ್ಬರನ್ನ ಕೂಡ ಪೊಲೀಸರು ಬಂಧನ ಮಾಡಿದ್ದಾರೆ. ಮಂಗಳೂರು ಕಾವೂರು ಠಾಣೆಗೆ ಸಂತ್ರಸ್ತೆ ದೂರನ್ನ ನೀಡಿರುವಂತಹ ನಿಟ್ಟಿನಲ್ಲಿ ಈಗಾಗಲೇ ಪೊಲೀಸರು ಬಂಧನವನ್ನ ಕೂಡ ಮಾಡಿರುವಂಥದ್ದು. ಎಸ್, ಮದುವೆ ಆಗ್ತಾ ಇರುವಂತಹ ಗಂಡು ಹಾಗೆ ಅವನ ಮಾವ ಅಂತ ಹೇಳಿಸ್ಕೊಂಡಿರ್ತಕ್ಕಂಥ ಭಾಸ್ಕರ್, ಇವರಿಬ್ಬರ ಫೋಟೋವನ್ನ ಕೂಡ ಗಮನಿಸ್ತಾ ಇದ್ದೀರಾ. ಕೊನೆಗೂ ಕೂಡ ಇವರಿಬ್ಬರ ಒಂದು ಮಹಾ ಮೋಸ ಒಬ್ಬ ಯುವತಿ ಹೇಳಿರುವಂಥದ್ದು. ಆ ಸಂತ್ರಸ್ತೆ ದೂರಿನಲ್ಲಿ ದಾಖಲೆ ಕೂಡ ಮಾಡಿದ್ದಾರೆ. ಒಟ್ಟಾರೆಯಾಗಿ 9 ಮಂದಿ ಯುವತಿಯರಿಗೆ ವಂಚನೆ ಮಾಡಿದ್ದಾರೆ, ಹಾಗೆ ಲಕ್ಷ ದೋಖವನ್ನ ಕೂಡ ಮಾಡಿರುವಂಥದ್ದು.